ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ. ಇವತ್ತು ಮಕ್ಕಳಿಗೆ ಬಿಸಿಬೇಳೆ ಬಾತ್ ಹೇಗೆ ಮಾಡೋದು. ಬಿಸಿಬೇಳೆ ಬಾತ್ ಇಸ್ ದ ಬೆಸ್ಟ್ ಆಪ್ಷನ್. ಮಕ್ಕಳಿಗೆ ನಾವು 7 ಮಂತ್ಸಿಂದ ಈ ಬಿಸಿಬೇಳೆ ಬಾತ್ನ ಕೊಡ್ಬೋದು. ವೆರಿ ಈಸಿ, ವೆರಿ ಸಿಂಪಲ್. ದೊಡ್ಡವ್ರಿಗೆ ಹೇಗೆ ಮಾಡ್ತೀವೋ ಅದೇ ರೀತಿ ಆಲ್ಮೋಸ್ಟ್ ಪ್ರೊಸೀಜರ್ನ ನಾವು ಫಾಲೋ ಮಾಡಬಹುದು. ಆ್ಯಂಡ್ ಮಕ್ಕಳಿಗೆ ಈ ಬಿಸಿಬೇಳೆ ಬಾತ್ನ ಕೊಡೋದ್ರಿಂದ ಕಂಪ್ಲೀಟ್ ನ್ಯೂಟ್ರಿಷನಲ್ ಒಂದು ವ್ಯಾಲ್ಯೂ ಇರುವಂತಹ ಒಂದು ಫುಡ್ ಐಟಮ್. 7 ಮಂತ್ಸಿಂದನೇ ಶುರು ಮಾಡೋದ್ರಿಂದ ಮಕ್ಕಳಿಗೆ ವೆಯ್ಟ್ ಗೇನ್ ಇರಬಹುದು. ಅವರ ಒಂದು ಕಂಪ್ಲೀಟ್ ಡಯಟ್ಗೆ ನಾವು ಈ ಬಿಸಿಬೇಳೆ ಬಾತ್ನ ಪ್ಲ್ಯಾನ್ ಮಾಡ್ಬೋದು. ವೀಕ್ಲಿ 2 to 3 ಟೈಮ್ಸ್ ಕೊಡಬಹುದು. ಇದರಿಂದ ಮಕ್ಕಳ ವೆಯ್ಟ್ ಗೇನ್ ಇರ್ಬೋದು, ಎನರ್ಜಿ ಇರ್ಬೋದು, ಎಲ್ಲನೂ ಇನ್ಕ್ರೀಸ್ ಆಗುತ್ತೆ. ಮೊದಲಿಗೆ ನಾನು ಇದಕ್ಕೆ ಸಾಸಿವೆ, ಜೀರಿಗೆ ಆ್ಯಂಡ್ 1-2 ಎಸಳು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಆ್ಯಂಡ್ ಒಂದು ಚಿಕ್ಕದು ಬ್ಯಾಡ್ಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಮಕ್ಕಳಿಗೆ ಜೀರ್ಣಶಕ್ತಿನ ತುಂಬ ಚೆನ್ನಾಗಿ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ನಾನು ತರಕಾರಿನ ತೊಗೊಂಡಿದ್ದೀನಿ. ಮನೇಲಿ ಯಾವ್ಯಾವ ತರಕಾರಿ ಇದೆಯೋ ಅದನ್ನು ಎಲ್ಲನೂ ತೊಗೊಳ್ಬೋದು. ನಾನು ಇದಕ್ಕೆ ಕ್ಯಾರೆಟ್, ಹುರುಳಿಕಾಯಿ, ಒಂದು ಸ್ವಲ್ಪ ಕ್ಯಾಪ್ಸಿಕಮ್, ಸ್ವಲ್ಪ ಬೀಟ್ರೂಟ್ ಆ್ಯಂಡ್ ಗೆಡ್ಡೆಕೋಸು ಅಂತ ಏನು ಹೇಳ್ತೀವಿ, ನವಿಲುಕೋಸು ಅದು, ಮತ್ತು ಬಟಾಣಿ ಹಾಕ್ಕೊಂಡಿಲ್ಲ ನಾನು. ಇದರಲ್ಲಿ ಹಸಿ ಅವರೆಕಾಳನ್ನ ಹಾಕ್ಕೊಂಡಿದ್ದೀನಿ, ಅಂತಂದರೆ ಇದ್ಕಿದ ಅವರೆಕಾಳು ಅಂತ ಏನು ಹೇಳ್ತೀವಿ ಅದನ್ನು ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಒಂದು ಸೀಸನ್ಗೆ ಡಿಪೆಂಡ್ ಆಗಿ ನೀವು ಯಾವ ತರಕಾರಿನಾದ್ರೂ ಚೂಸ್ ಮಾಡ್ಕೊಳ್ಬಹುದು. ಈ ಬಿಸಿಬೇಳೆ ಬಾತಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂತಂದರೆ ಕಾರ್ಬೋಹೈಡ್ರೇಟ್ಸ್ ಅಂತಂದರೆ ಅಕ್ಕಿನ ಯೂಸ್ ಮಾಡಿರ್ತೀವಿ, ಪ್ರೋಟೀನ್ ಬೇಳೆನ ಯೂಸ್ ಮಾಡಿರ್ತೀವಿ. ತರಕಾರಿ ಅಂತಂದರೆ ಫೈಬರ್. ಮಕ್ಕಳಿಗೆ ಒಂದು ಕಂಪ್ಲೀಟ್ ಒಂದು ಫುಲ್ ಪ್ಲೇಟ್ ಡಯಟಲ್ಲಿ ಸಿಗುತ್ತೆ. ಒಳ್ಳೆಯದು, ಮಕ್ಕಳಿಗೆ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಆ್ಯಂಡ್ ಆಲ್ಸೋ ಮಕ್ಕಳ ವೆಯ್ಟ್ ಗೇನ್ಗೂ ಇದು ಸಹಾಯ ಮಾಡುತ್ತೆ. ನಾನು ಅರ್ಧ ಬೌಲಷ್ಟು, ಈ ಬೌಲ್ಗೆ ಅರ್ಧ ಬೌಲಷ್ಟು ಅಕ್ಕಿನ ತೊಗೊಂಡು ಅದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೇಮ್ ಬೌಲ್ ಮೆಜರ್ಮೆಂಟ್ಗೆ ಅರ್ಧ ತೊಗರಿಬೇಳೆನ ತೊಗೊಂಡು 20 ಮಿನಿಟ್ಸ್ ಮುಂಚೆನೇ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೇಮ್ ಪ್ರಪೋರ್ಷನೇ ಹಾಕ್ಕೊಳ್ಬೇಕಾಗುತ್ತೆ. 1/2 ಕಪ್ ಅಕ್ಕಿ ಹಾಕ್ಕೊಂಡ್ರೆ 1/2 ಕಪ್ ನಾನು ತೊಗರಿಬೇಳೆನ ತೊಗೊಂಡಿದ್ದೀನಿ. ಇದು ನಾನು 2 ಟೈಮ್ಗೆ ಮಾಡ್ಕೊಂಡಿರೋದ್ರಿಂದ ಇಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನಿ. ನೀವು 1 ಟೈಮ್ಗೆ ಮಾಡಿಕೊಂಡ್ರೆ ಇನ್ನೊಂದು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಯಾವುದು ಇದಕ್ಕೆ ಅಂತಂದರೆ ಈರುಳ್ಳಿ. ಒಂದು ಚಿಕ್ಕ ಗಾತ್ರದ ಈರುಳ್ಳಿ. ನಾನು ಇದಕ್ಕೆ ಸಾಂಬಾರು ಈರುಳ್ಳಿ ಅಂತ ಏನು ಹೇಳ್ತೀವಿ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಸಾಂಬಾರು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ದೊಡ್ಡದು ನೀವು ತೊಗೊಂಡಿದ್ದೀರಾ ಈರುಳ್ಳಿ ಅಂತಂದರೆ 1/4 ಭಾಗದಷ್ಟು ಅಥವಾ ಅರ್ಧ ಭಾಗದಷ್ಟು ಹಾಕ್ಕೊಳ್ಬೋದು. ನೆಕ್ಸ್ಟ್ ನಾನು ತೊಗೊಂಡಿರುವಂತಹ ಐಟಮ್ಸ್ ಅರ್ಧ ಟೊಮ್ಯಾಟೊ. ಇದಕ್ಕೆ ನಾವು ಹುಣಸೆ ಹಣ್ಣಿನ ರಸನೂ ಸಹ ಹಾಕ್ತಿದ್ದೀವಿ. ಸ್ವಲ್ಪ ಟೊಮ್ಯಾಟೊನ ನಾನು ಕಡಿಮೆನೇ ತೊಗೊಂಡಿದ್ದೀನಿ. ಟೊಮ್ಯಾಟೊ ರಿಚ್ ಇನ್ ವೈಟಮಿನ್ ಸಿ ಆಗಿರೋದ್ರಿಂದ ಮಕ್ಕಳಿಗೆ ಐರನ್ ಡಿಫಿಷಿಯನ್ಸಿ ಏನಾದರೂ ಇದ್ದರೆ ಅಥವಾ ಸ್ಕಿನ್ ಇಶ್ಯೂಸ್ ಏನಾದರೂ ಇದ್ದರೆ ಇದು ತುಂಬ ಚೆನ್ನಾಗಿ ತಡೆಗಟ್ಟುತ್ತೆ. ತುಂಬ ಒಳ್ಳೆಯದು. ಆ್ಯಂಡ್ ಇದರಲ್ಲಿರುವಂಥ ಎಲ್ಲ ಪ್ರೋಟೀನ್, ವೈಟಮಿನ್ಸ್ನ ಈ ಟೊಮ್ಯಾಟೊ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ನಾನು ಒಂದು ಚಿಕ್ಕ ಗಾತ್ರದ ಹುಣಸೆ ಹಣ್ಣನ್ನು ಮುಂಚೆನೇ 10 ಮಿನಿಟ್ಸ್ ಮುಂಚೆನೇ ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ಅದನ್ನು ಸಹ ಇದಕ್ಕೆ ಯೂಸ್ ಮಾಡ್ಕೊಳ್ತಿದ್ದೀನಿ. ದೊಡ್ಡವ್ರಿಗೆ ಮಾಡುವಾಗ ಬಿಸಿಬೇಳೆ ಬಾತ್ನ ಏನೇನು ಯೂಸ್ ಮಾಡ್ತೀವೋ ಅದನ್ನೆಲ್ಲನೂ ಯೂಸ್ ಮಾಡ್ಬೋದು. ಮಕ್ಕಳಿಗೆ ಅಂತ ಯಾವುದನ್ನು ಕಡಿಮೆ ಮಾಡಬಾರ್ದು. ಯಾಕಂತಂದರೆ ಮಕ್ಕಳ ಡಯಟಲ್ಲಿ ಎಲ್ಲನೂ ಇನ್ಕ್ಲೂಡ್ ಮಾಡೋದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ನಾನು ತೊಗೊಂಡಿರೋದು ಕೊರಿಯಾಂಡರ್ ಲೀವ್ಸ್, ಕೊತ್ತಂಬರಿ ಸೊಪ್ಪು. ಇದು ಅಷ್ಟೇ ಮಕ್ಕಳ ಐರನ್ ಕಂಟೆಂಟ್ನ ಇನ್ಕ್ರೀಸ್ ಮಾಡುತ್ತೆ. ಮಕ್ಕಳಿಗೆ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ಸ್ಕಿನ್. ಕೊತ್ತಂಬರಿ ಸೊಪ್ಪನ್ನ ಮಕ್ಕಳಿಗೆ ಹೆಚ್ಚಾಗಿ ಅಂದರೆ ಅವರ ಡಯಟಲ್ಲಿ ಪ್ರತಿದಿನ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ಗ್ರೀನ್ ಲೀಫಿ ವೆಜಿಟೇಬಲಲ್ಲಿ ದಿಸ್ ಇಸ್ ಇಂಪಾರ್ಟೆಂಟಾಗಿ ನಾವು ಮಕ್ಕಳಿಗೆ ದಿನಾಗಲೂ ಯೂಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನಾನು ಹೋಮ್ ಮೇಡ್ ಬಿಸಿಬೇಳೆ ಬಾತ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಎಷ್ಟು ಹಾಕ್ಕೊಳ್ಬೇಕು ಅಂತ ತುಂಬ ಇಂಪಾರ್ಟೆಂಟ್. 7 ಮಂತ್ಸಿಂದನೇ ನಾವು ಮಕ್ಕಳಿಗೆ ಸ್ಪೈಸಸ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸಾಕಷ್ಟು ಜನ ಭಯ ಪಡ್ತಾರೆಯೋ ಮಗು ಖಾರ ಆಗಲ್ವಾ ಅಂತ. ಆ ರೀತಿಯೆಲ್ಲ ಏನೂ ಇಲ್ಲ. ಹೇಗೆ ಅಂತ ಕಂಪ್ಲೀಟಾಗಿ ನಾನು ಡೀಟೇಲ್ಸಾಗಿ ನಿಮ್ಗೆ ಹೇಳ್ತೀನಿ. ಕುಕ್ಕರ್ಗೆ ನಾನು ತುಪ್ಪ ಹಾಕ್ಕೊಂಡು ಇದಕ್ಕೆ ಫಸ್ಟು ಸಾಸಿವೆ, ಜೀರಿಗೆ, ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಇದನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. 7 ಮಂತ್ಸಿಂದ ಮಕ್ಕಳಿಗೆ ನಾವು ಸ್ಪೈಸಸ್ನ ಕೊಡೋದಕ್ಕೆ ಶುರು ಮಾಡ್ಬೋದು ಅಂತ ಹೇಳಿದೆ. ಆದರೆ ಸಾಕಷ್ಟು ಮನೆಗಳಲ್ಲಿ ಮಕ್ಕಳಿಗೆ ತುಂಬ ಅಡಿಕ್ಷನ್ ಮಾಡಿಬಿಟ್ಟಿರ್ತಾರೆ. ಔಟ್ಸೈಡಿಂದ ಸೆರ್ಲ್ಯಾಕ್ನ ತರೋದು, ಅಯ್ಯೋ ಮಗುಗೆ ಖಾರ ತಿನ್ನೋಕ್ಕಾಗತ್ತಾ, ಆ ರೀತಿಯೆಲ್ಲ ಯೋಚನೆ ಮಾಡ್ತಾರೆ. ಮಕ್ಕಳಿಗೆ ನಿಜವಾಗ್ಲೂ ಸ್ಪೈಸಸ್ನ ನಾವು ಬೇಗ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಅವರಿಗೆ ಒಂದು ಪ್ಯಾಲೆಟ್ ಅಂತ ಏನು ಹೇಳ್ತೀವಿ, ಟೇಸ್ಟ್ ಬಡ್ ಸಹ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ, ಚೆನ್ನಾಗಿ ಡೆವಲಪ್ ಆಗುತ್ತೆ. ಆ್ಯಂಡ್ ಮಕ್ಕಳು ಊಟ ಮಾಡೋದಕ್ಕೂ ಅವ್ರಿಗೂ ಇಷ್ಟ ಆಗುತ್ತೆ. ವೆರೈಟಿ ಊಟ ಮಾಡೋದಕ್ಕೆ ಅವ್ರಿಗೂ ಖುಷಿ ಇರುತ್ತೆ. ಮಕ್ಕಳು ಚೆನ್ನಾಗಿ ಊಟ ಮಾಡ್ತಾರೆ. ಇಸ್ ದ ಬೇಸಿಕ್ ರೀಸನ್ ಬಿಹೈಂಡ್. ನಾನು ನೆಕ್ಸ್ಟು ಟೊಮ್ಯಾಟೊ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಅದಾದಮೇಲೆ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ಕಡಲೆ ಬೀಜನ ನೀವು ಸ್ವಲ್ಪ ಪುಡಿ ಸಹ ಮಾಡಿ ಹಾಕ್ಕೊಳ್ಬೋದು 7 ಮಂತ್ಸ್ 8 ಮಂತ್ಸ್ ಬೇಬಿಗೆ. ಅದಿತಿ ಕಡಲೆ ಬೀಜ ಮಧ್ಯ ಸಿಕ್ಕಿದ್ರೆ ಚೆನ್ನಾಗಿ ಅಗಿತಾರೆ, ಅಂತಂದರೆ ಚ್ಯೂ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಕಡಲೆ ಬೀಜನ ಹಾಗೆ ಹಾಕಿದ್ದೀನಿ. ನೀವು ಬೇಕಾದರೆ ಒಂದು ಸ್ವಲ್ಪ ಗ್ರೈಂಡ್ ಮಾಡಿ ಪುಡಿ ಮಾಡಿ ಸಹ ಹಾಕ್ಕೊಳ್ಬೋದು. ಈ ರೀತಿ ಸ್ವಲ್ಪ ರೋಸ್ಟ್ ಆದಮೇಲೆ ಇದಕ್ಕೆ ನಾನು ಉಪ್ಪು ಮತ್ತು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಇಸ್ ದ ಬೆಸ್ಟ್ ಒಂದು ಸ್ಪೈಸಸ್. ನೀವು 6 ಮಂತ್ಸಿಂದನೇ ಮಕ್ಕಳಿಗೆ ಆ್ಯಡ್ ಮಾಡೋದಕ್ಕೆ ಶುರು ಮಾಡಬಹುದು.
ನೆಕ್ಸ್ಟ್ ನಾನು ಹಾಕ್ಕೊಳ್ತಿರೋದು ತರಕಾರಿ, ಎಲ್ಲ ಮಿಕ್ಸ್ ತರಕಾರಿನ ತೊಗೊಂಡಿದ್ನಲ್ಲ ಅದನ್ನೆಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಕೆಲವರು ಬೀಟ್ರೂಟ್ನ ಯೂಸ್ ಮಾಡೋದಿಲ್ಲ, ಆದರೆ ನಾನು ಬಿಸಿಬೇಳೆ ಬಾತ್ಗೆ ಬೀಟ್ರೂಟು ಸಹ ಅದಿತಿಗೆ ಯೂಸ್ ಮಾಡ್ತೀನಿ. ತುಂಬ ಒಳ್ಳೆಯದು, ರಕ್ತ ಸಹ ಚೆನ್ನಾಗಿ ಸೇರುತ್ತೆ ಅಂತ. ಎಲ್ಲ ತರಕಾರಿ ಹಾಕೋದ್ರಿಂದ ಫೈಬರ್ ಕಂಟೆಂಟ್ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಕಾನ್ಸ್ಟಿಪೇಷನ್ ಆಗೋದಿಲ್ಲ, ಕಾನ್ಸ್ಟಿಪೇಷನ್ ಇದ್ರೂ ತುಂಬ ಕಡಿಮೆ ಆಗುತ್ತೆ. ಆ್ಯಂಡ್ ಪಾಟಿಗೆ ಮಕ್ಕಳಿಗೆ ಇದು ಈಸಿ ಆಗುತ್ತೆ. ಎಲ್ಲ ತರಕಾರಿನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾವ ತರಕಾರಿ ಹಾಕ್ಕೊಳ್ಬೇಕು ಅಂತ ಸಾಕಷ್ಟು ಪ್ರಶ್ನೆ ಅಮ್ಮಂದಿರಿಗೆ, ಈ ಮಂತಲ್ಲಿ ಯಾವ ತರಕಾರಿ ಕೊಡಬೇಕು ಅಂತ. ಎಲ್ಲ ತರಕಾರಿಗಳನ್ನೂ ಕೊಡ್ಬೋದು ಮಕ್ಕಳಿಗೆ. ಹಾಗಲಕಾಯಿನೂ ಸಹ ಮಕ್ಕಳಿಗೆ ಕೊಡ್ಬೋದು, ಇದರಿಂದನೂ ಸಹ ತುಂಬ ಬೆನಿಫಿಟ್ಸ್ ಇದೆ. ನಾನು ಕಮಿಂಗ್ ವೀಡಿಯೋಸಲ್ಲಿ ಹಾಗಲಕಾಯಿನ ಬಳಸ್ಕೊಂಡು ಕಿಚಡಿನ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಸೊ ಡೆಫಿನೆಟ್ಲಿ ನಾನು ಆ ವಿಡಿಯೋನ ನಿಮಗೆ ಶೇರ್ ಮಾಡ್ತೀನಿ. ನೀವು ಮಕ್ಕಳಿಗೆ ಹಾಗಲಕಾಯಿನ ಕಿಚಡಿ ಮಾಡಿ ಕೊಡ್ಬೋದು ಅಥವಾ ಫ್ರೈ ಸಹ ಮಾಡಿಕೊಡ್ಬೋದು. ನಾನು ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನದಲ್ಲಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ಸ್ ಮಕ್ಕಳಿಗೆ ಯಾವುದೇ ರೀತಿ ಒಂದು ಇನ್ಫೆಕ್ಷನ್ಸ್ ಆಗದೇ ಇರೋ ರೀತಿ, ಸ್ಟಮಕ್ ಇನ್ಫೆಕ್ಷನ್ಸ್ ಇರಬಹುದು, ಅಥವಾ ಇದು ಆ್ಯಂಟಿ ಇನ್ಫ್ಲಮೇಟರಿ ಆಗಿರೋದ್ರಿಂದ ಮಕ್ಕಳಿಗೆ ತುಂಬ ಒಳ್ಳೆಯದು. ಆ್ಯಂಡ್ ಇದು ತುಂಬ ಚೆನ್ನಾಗಿ ಜೀರ್ಣಶಕ್ತಿನೂ ಸಹ ಮಕ್ಕಳಿಗೆ ಚೆನ್ನಾಗಿ ಮಾಡುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ 1 ಬೌಲಷ್ಟು ಕಂಪ್ಲೀಟ್ 2ರಿಂದ 1 ಬೌಲ್ ತೊಗೊಂಡಿದ್ದೀನಿ, ಅಂತಂದರೆ ಅರ್ಧ ಅಕ್ಕಿ ತೊಗೊಂಡಿದ್ದೀನಿ ಬೌಲ್, ಆ್ಯಂಡ್ ಅರ್ಧ ಬೇಳೆ ತೊಗೊಂಡಿದ್ನಲ್ಲ. ಸೊ 2 ಬೌಲ್ ನಾನು ನೀರು ಹಾಕ್ಕೊಂಡು ಚೆನ್ನಾಗಿ ಬರೆಸ್ಕೊಳ್ತಿದ್ದೀನಿ. ಅಂತಂದರೆ ಚೆನ್ನಾಗಿ ಬಾಯ್ಲ್ ಆಗಬೇಕು. ಆವಾಗ ನಾನು ಇದಕ್ಕೆ ಅಕ್ಕಿ ಮತ್ತು ಬೇಳೆ ಎರಡನ್ನೂ ಹಾಕ್ಕೊಳ್ತಾ ಇದ್ದೀನಿ. ಸೊ ಯಾವಾಗಪ್ಪ ಈ ಒಂದು ಪೌಡರ್ನ ಹಾಕ್ಕೊಳ್ಬೇಕು ಅಂತಂದರೆ, ಅಕ್ಕಿ ಮತ್ತು ಬೇಳೆ ಇನ್ನು ಸ್ವಲ್ಪ ಬಾಯ್ಲ್ ಆಗ್ತಿದೆ, ಒಂದು 30% to 40% ಬಾಯ್ಲ್ ಆಗ್ತಿದೆ ಅಂತಂದಾಗ ಪೌಡರ್ನ ಹಾಕ್ಕೊಳ್ಬೇಕು. ಪೌಡರ್ಗೆ ನಾವು ಹೋಮ್ ಮೇಡ್ ಅಂತಂದರೆ ಮನೆಯಲ್ಲಿ ಮಸಾಲ ಮಾಡುವಾಗ ಏನೇನು ಹಾಕ್ಕೊಂಡಿರ್ತೀವೋ ಅದೇ ಪೌಡರ್, ಆದರೆ ಸ್ವಲ್ಪ ನಮಗೆ ಕ್ವಾಂಟಿಟಿ ನಾವು ಜಾಸ್ತಿ ಹಾಕ್ಕೊಳ್ತೀವಿ, ಆದರೆ ಮಕ್ಕಳಿಗೆ ಒಂದು ಸ್ಪೂನಷ್ಟು ಸಾಕು. ಆದರೆ ನೀವು 7 ಮಂತ್ಸಿಂದ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಒಂದು ಅರ್ಧ ಸ್ಪೂನ್ ಅಥವಾ 1/4 ಸ್ಪೂನು ಹಿಡಿಯುತ್ತೆ, ಯಾಕಂತಂದರೆ ಕ್ವಾಂಟಿಟಿ ಆಬ್ವಿಯಸ್ಲಿ ಕಡಿಮೆ ಇರುತ್ತೆ. ಈಗ ನಾನು ಇದಕ್ಕೆ ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ. ಹುಣಸೆ ಹಣ್ಣು ಮಕ್ಕಳಿಗೆ ತುಂಬ ಒಳ್ಳೆಯದು, ಸ್ಕಿನ್ಗೂ ಸಹ ಇದು ಸಾಕಷ್ಟು ಚೇಂಜಸ್ ಮಾಡುತ್ತೆ. ಯಾವುದೇ ರೀತಿ ಭಯ ಪಡಬೇಡಿ, ಮಗು ಹಾಲು ಕುಡಿಯುತ್ತಪ್ಪ ಏನು ಮಾಡೋದು ಹಾಗೆ ಹೀಗೆ ಅಂತ. ತುಂಬ ಒಳ್ಳೆಯದು. ನಾನು ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಒಂದು ಸ್ವಲ್ಪ ಪುಡಿ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ, ಅಂತಂದರೆ ಬಿಸಿಬೇಳೆ ಬಾತ್ ಪೌಡರ್. ನೀವು ಕ್ವಾಂಟಿಟಿ ಕಡಿಮೆ ಮಾಡಿದ್ರೆ ಪೌಡರ್ನೂ ಸಹ ಕಡಿಮೆ ಮಾಡ್ಕೊಳ್ಬೋದು. ನೀವು ಟೇಸ್ಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಮಕ್ಕಳಿಗೆ ದಯವಿಟ್ಟು ಭಯ ಪಡಬೇಡಿ ಸ್ಪೈಸಸ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ. ಸ್ಪೈಸಸ್ನ ನೀವು ಎಷ್ಟು ಬೇಗ ಇಂಟ್ರೊಡ್ಯೂಸ್ ಮಾಡ್ತೀರಾ, ಅಂತಂದರೆ 7 ಮಂತ್ಸಿಂದನೇ ನೀವು ಸ್ಪೈಸಸ್ನ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಮಕ್ಕಳು ಖಾರನೂ ಸಹ ತಿಂತಾರೆ. ನೆಕ್ಸ್ಟ್ ನಾನು ಇದಕ್ಕೆ ಹಾಕ್ಕೊಳ್ತಿರೋದು ಆರ್ಗ್ಯಾನಿಕ್ ಬೆಲ್ಲ. ಮಕ್ಕಳಿಗೆ ನಾವು ದೊಡ್ಡವ್ರಿಗೂ ಯೂಸ್ ಮಾಡ್ತೀವಿ ಬೆಲ್ಲ, ಮಕ್ಳಿಗೂ ಯೂಸ್ ಮಾಡ್ಬೋದು. ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡಿ. ನೆಕ್ಸ್ಟ್ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ, ಅಂತಂದರೆ ಕೊರಿಯಾಂಡರ್ ಲೀವ್ಸ್ ಹಾಕ್ಕೊಂಡು ಒಂದು ಸ್ವಲ್ಪ ಕುದಿ ಬರೋವರೆಗೂ ವೆಯ್ಟ್ ಮಾಡಿ, ಅದಾದಮೇಲೆ ನಾನು ಕುಕ್ಕರ್ ವಿಷಲ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಆಲ್ಮೋಸ್ಟ್ ಒಂದು 60% ಅನ್ನ ಆಗಿರುತ್ತೆ, ಆ್ಯಂಡ್ ಬೇಳೆನೂ ಸಹ ಚೆನ್ನಾಗಿ ಬೆಂದಿರುತ್ತೆ. ಮಕ್ಕಳಿಗೆ ಇದು ತುಂಬ ಒಳ್ಳೆಯದು. ಅಗೇನ್ ಐ ಆಮ್ ಟೆಲ್ಲಿಂಗ್, ಇದು ಇಂಪಾರ್ಟೆಂಟ್ ಟಿಪ್ ಅಂತಲೇ ಅಂದ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ ಸ್ಪೈಸಸ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ. ಅಯ್ಯೋ ನನ್ನ ಮಗು ಖಾರ ತಿನ್ನುತ್ತಾ ಅಂತ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಈ ಸ್ಪೈಸಸ್ ಮಕ್ಕಳ ಒಂದು ಟೇಸ್ಟ್ ಬಡ್ನ ಇನ್ಕ್ರೀಸ್ ಮಾಡಿ ಮಕ್ಕಳಿಗೆ ಊಟ ಮಾಡೋದಕ್ಕೂ ಇದು ಹೆಲ್ಪ್ ಆಗುತ್ತೆ. ನಾವಿದನ್ನು 2 ವರ್ಷ 3 ವರ್ಷದಿಂದ ಕೊಟ್ಟರೆ ಅವ್ರಿಗೆ ತುಂಬ ಬೋರ್ ಆಗುತ್ತೆ, ಏನೋ ಡಿಫ್ರೆಂಟಾಗಿ ಕೊಡ್ತಿದ್ದಾರೆ ಅಂತ ಅನಿಸುತ್ತೆ. ಈ ರೀತಿ ಕಂಪ್ಲೀಟಾಗಿ ಮ್ಯಾಶ್ ಮಾಡಿಕೊಂಡ್ರೆ ಬಿಸಿಬೇಳೆ ಬಾತ್ ಇಸ್ ರೆಡಿ. ಅದಿತಿಸ್ ಫೇವ್ರೆಟ್ ಬಿಸಿಬೇಳೆ ಬಾತ್. ತರಕಾರಿ ಹಾಕಿಲ್ಲ, ತಿನ್ನು. ಹೇಗಿದೆ ಅದಿತಿ, ಹೇಗಿದೆ? ನಾನು ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡಿದ್ದೀನಿ. ನಿಮ್ಮ ಮಕ್ಕಳಿಗೆ 7 ಮಂತ್ಸಿಂದ ಶುರು ಮಾಡ್ತಿದ್ದೀರಾ ಅಂತಂದರೆ ಇನ್ನೊಂದು ಸ್ವಲ್ಪ ತೆಳ್ಳಗೂ ಸಹ ಮಾಡ್ಕೊಳ್ಬೋದು. ಅದಿತಿಗೆ ಈ ಕನ್ಸಿಸ್ಟೆನ್ಸಿ ಇಷ್ಟ ಆಗುತ್ತೆ. ಐ ಹೋಪ್ ಈ ಬಿಸಿಬೇಳೆ ಬಾತ್ ನಿಮಗೂ ಇಷ್ಟ ಆಗಿದೆ, ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ದಿಸ್ ಇಸ್ ದ ಬೆಸ್ಟ್ ನ್ಯೂಟ್ರಿಷನಲ್ ಪ್ಯಾಕ್ಡ್ ಆಗಿರುವಂಥ ಒಂದು ರೆಸಿಪಿ. ವೆಯ್ಟ್ ಗೇನ್ಗೂ ಸಹಾಯ ಮಾಡುತ್ತೆ, ಆ್ಯಂಡ್ ಕಾನ್ಸ್ಟಿಪೇಷನ್ಸ್ಗೂ ಸಹ ಒಳ್ಳೆಯದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.